ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದ ಮರ್ಯಾದಾ ಹತ್ಯೆ ಪ್ರಕರಣ ವಿಚಿತ್ರ ತಿರುವು ಪಡೆದುಕೊಳ್ಳುತ್ತಿದೆ. ದಲಿತ ಯುವಕನನ್ನ ಪ್ರೀತಿಸಿದ ತಪ್ಪಿಗೆ ಮನೆ ಮಗಳನ್ನೇ ಕೊಂದಿದ್ದ ಹಂತಕರು ಈಗ ಆಕೆಯ ಪ್ರಿಯಕರನ ಕೊಲೆಗೆ ಸಂಚು ರೂಪಿಸಿದ್ದಾರೆ. ಜೀವ ರಕ್ಷಣೆ ಕೋರಿ ಹುಡುಗನ ಹೆತ್ತವರು ಹಲವು ಮಹಿಳಾ ಸಂಘಟನೆಗಳ ಜೊತೆಗೂಡಿ ಇಂದು ಮಾನವ ಹಕ್ಕು ಆಯೋಗಕ್ಕೆ ಬಂದು ದೂರು ನೀಡಿದರು. ದಲಿತ ಯುವಕನೊಬ್ಬ ಒಕ್ಕಲಿಗ ಹುಡುಗಿಯನ್ನ ಪ್ರೀತಿಸಿದ್ದೇ ತಪ್ಪಾಯಿತು. ಹುಡುಗಿಯ ಹೆತ್ತವರು ತಮ್ಮ ಸ್ವಂತ ಮಗಳು ತಮ್ಮದೇ ರಕ್ತ ಅನ್ನೋದನ್ನ ಮರೆತು ಕೊಲೆ ಮಾಡಿ ಹಾಕಿದ್ರು. ಈಗ ಆಕೆಯ ಪ್ರಿಯಕರನ ಹಿಂದೆ ಬಿದ್ದಿದ್ದಾರೆ. ಮಂಡ್ಯದ ಅಬಲವಾಡಿಯ ಈ ಮರ್ಯಾದಾ ಹತ್ಯೆ ಪ್ರಕರಣ ವಿಚಿತ್ರ ತಿರುವು ಪಡಿತಾ ಇದೆ. ಸುವರ್ಣಳ ಪ್ರಿಯಕರ ಗೋವಿಂದರಾಜು ಕುಟುಂಬ ಪ್ರಾಣ ಭಯದಲ್ಲಿದೆ. ಎಲ್ಲೋ ನಾವು ಬೈಕ್ಗೋಸ್ಕರ 2 ತಿಂಗಳ ಕಾಲದಲ್ಲಿ 2 ತಿಂಗಳ ಕಾಲ ಆಗೋದು ಇಲ್ಲಿ 2 ತಿಂಗಳ ಮೇಲೆ ಆಗಿರಬೇಕು. ಇವತ್ತವರೆಗೂ ಊರು ಸೇರೋಕ್ಕೆ ಅವಕಾಶ ಇಲ್ಲ. ಆ ಬೈಕೆ ನಾವು ಹೊರಟೋಗ್ಬಿಟ್ಟು ಅವರೇ ಹೊಡೆದು ನೇಣು ಹಾಕಿದ್ರು ಸರ್. ನಮ್ಮ ಮಕ್ಕಳು ಯಾರು ಏನು ಮಾಡೋದು ಅಲ್ಲ. ಇವಾಗ ನಮ್ಮ ಹುಡುಗಿ ನಾವು ಹೆಂಗೆ ಸಹಿಸ್ಕೊಂಡಿದ್ದೀವೋ ಅದೇ ರೀತಿ ಅವ್ರ ಮನೇಲೂ ಹೆಂಗೆ ಸೊಸೆದೀರಿ ಆಗಿರಲಿ ಗಂಡು ಮಕ್ಕಳಿಗೆ ಆಗಲಿ ನಾವು ಪೆಟ್ರೋಲು ದಸ್ತೀನಿ, ಅತ್ಯಾಚಾರ ಮಾಡ್ತೀನಿ. ಮನೆ ರಾತ್ರಿ ಮನಗಿದ್ರು ಸುತ್ತ ಹೋಗಿ ನಾನು ಪೆಟ್ರೋಲ್ ಹಾಕಿ ಡಬಲ್ ರಾಮಕೃಷ್ಣ ಹುಡುಗಿರಪ್ಪ ಹೋಗಿ ಮನೆಗೆ ಹೋಗಿ ಬೆಂಕಿ ಹಚ್ಚಿಸ್ತೀನಿ. ಅವನು ಇಲ್ಲ ಅಂದರೆ ಅವನು ನಮಗೆ ಕೈಗೆ ತಂದು ಕೊಡಲಿ, ನಮ್ಮ ಅಪ್ಪಿಸ್ಲಿ, ಅವನು ಬೇಕಾದ್ರೆ ಊರಲ್ಲಿರಲಿ ಅವರು ಅಂತ ಹೇಳ್ದ. ಭಯದಲ್ಲಿರುವ ಈ ಕುಟುಂಬಕ್ಕೀಗ ವಿವಿಧ ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಸುವರ್ಣ ಮರ್ಯಾದಾ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳ ಬಂಧನವಾಗದ ಕುರಿತು ಇಂದು ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡಲಾಗಿದೆ. ಸುವರ್ಣನ ಪ್ರೀತಿಸಿದ ಒಂದು ದಲಿತ ಹುಡುಗನ ಮನೆಯವರಿದ್ದಾರಲ್ಲ, ಅವರೆಲ್ಲ ಊರು ಬಿಟ್ಟೇ ಹೋಗಿದ್ದಾರೆ. ಆ ಊರಿನಲ್ಲಿ ವಾಸ ಆಗ್ತೇ ಇಲ್ಲ. ಆಮೇಲೆ ಅವರು ಪ್ರಾಣಭಯದಿಂದ ತಿರುಗ್ತಾ ಇದ್ದಾರೆ, ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಎಂಬುವಂಥ ವಿಷಯಗಳು ಸಹ ಮಾಧ್ಯಮದ ಮೂಲಕ ನಮಗೆ ಬಂದಿರುವುದರಿಂದ ಆ ಕಾರಣಕ್ಕಾಗಿಯೂ ಅವರಿಗೆ ಯಾವ ರೀತಿಯ ರಕ್ಷಣೆಯನ್ನು ನೀವು ಕೊಟ್ಟಿದ್ದೀರಿ ಅಂತ ತೀರ್ಮಾನವನ್ನು ತೆಗೆದುಕೊಂಡು ಆದೇಶವನ್ನು ಅವರಿಗೆ ಕಳಿಸಿದ್ದೇವೆ. ಅಲ್ಲಿಂದ ವರದಿಯನ್ನು ನಾವು ಕೇಳಿದ್ದೇವೆ. ಫೆಬ್ರವರಿ 6ರಂದು ಸುವರ್ಣ ಮರ್ಯಾದಾ ಹತ್ಯೆ ಪ್ರಕರಣದ ಕೂಲಂಕುಷ ವಿಚಾರಣೆ ನಡೆಯಲಿದೆ. ಅಷ್ಟರೊಳಗೆ ಈ ದಲಿತ ಕುಟುಂಬಕ್ಕೆ ನೆಮ್ಮದಿಯ ಜೀವನ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಚಿಂತನ್ ಜೊತೆ ಗುಂಡೂರಾವ್, ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ. ಇಂದು ಶನೀಶ್ವರ ದೇವರ ಜನ್ಮ ದಿನೋತ್ಸವ. ಹೀಗಾಗಿ ಬೆಂಗಳೂರಿನ ತ್ಯಾಗರಾಜ ನಗರದ ಶನೀಶ್ವರ ದೇವಸ್ಥಾನದಲ್ಲಿ ಸಾಯ್ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ವಿಶೇಷ ಪೂಜೆ ಸಲ್ಲಿಸಿದರು. ಜೊತೆಗೆ 5,000 ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು. ಇವತ್ತಿನ ದಿನ ಶನೇಶ್ವರ ಸ್ವಾಮಿಗೆ ಬೆಳಗಿಂದನೇ ಕ್ಷೀರಾಭಿಷೇಕ, ತೈಲಾಭಿಷೇಕ ಎಲ್ಲವನ್ನು ಕೂಡ ಮಾಡಿ ಮತ್ತು ಇವತ್ತು ವಿಶೇಷವಾಗಿ ಹೋಮ ಹವನಗಳನ್ನು, ನವಗ್ರಹ ಹೋಮಗಳನ್ನು ಏರ್ಪಾಡು ಮಾಡಿದ್ದಾರೆ ದೇವಸ್ಥಾನದ ವತಿಯಿಂದ. ಮತ್ತು ಇವತ್ತು ಒಂದು 5,000 ಜನಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಅನ್ನ ಸಂದರ್ಪಣೆ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,680 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ 40 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,450 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ.